ಟಿಕೆಟ್ ಅನ್ನ ಗಿಟ್ಟಿಸಿಕೊಂಡಂತಹ ಸಮರ್ಥ ಶಾಮನೂರು ಕುಟುಂಬದ ಕುಡಿ ಆಗಿರೋದ್ರಿಂದ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಹಾಗಾಗಿ ಸಾಕಷ್ಟು ಗೊಂದಲಗಳ ನಡುವೆ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿರೋದ್ರಿಂದ ಸಮರ್ಥ್ಗೆ ಟಿಕೆಟ್ ಯಾಕೆ ಅನೌನ್ಸ್ ಮಾಡಿದ್ರಿ ಅಂತ ಕೆಲವು ಕಡೆ ಆಕ್ರೋಶಗಳು ಹೊರಹಾಕ್ತಿದ್ದಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಂಡಾಯದಲ್ಲಿ ಶಾಮನೂರು ಕುಟುಂಬದ ಕುಡಿ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿದೆ. ಈಗ ಸಾಕಷ್ಟು ಗೊಂದಲಗಳ ನಡುವೆ ಕೂಡ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿಬಿಟ್ಟಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಟಿಕೆಟ್ ಸಿಕ್ಕ ಬಗ್ಗೆ ಈಗ ರಾಜ್ ನ್ಯೂಸ್ ಜೊತೆ ಸಮರ್ಥ ಶಾಮನೂರು ಮಾತುಕತೆ ಆಡಿದ್ದಾರೆ. ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಉಪ ಚುನಾವಣೆಯ ಟಿಕೆಟ್ ಗಿಟ್ಟಿಸಿಕೊಂಡಿರುವಂತಹ ಸಮರ್ಥ ಶಾಮನೂರು ಕುಟುಂಬದ ಕುಡಿ ಆಗಿರುವಂತಹ ಸಮರ್ಥ್ಗೆ ಟಿಕೆಟ್ ಅನೌನ್ಸ್ ಆಗಿರೋ ಬಗ್ಗೆ ನಿಮ್ಮ ರಾಜ್ ನ್ಯೂಸ್ನಲ್ಲಿ ಮಾತನಾಡಿದ್ದಾರೆ. ಸಮರ್ಥ ಶಾಮನೂರು ಈಗ ಮಾತನಾಡಿರೋದು ಯಾಕಂದ್ರೆ ಸಾಕಷ್ಟು ಗೊಂದಲಗಳ ನಡುವೆ ಈಗ ಆಯ್ಕೆ ಆಗಿರೋದು. ಹಾಗಾಗಿ ಈ ರೀತಿ ಸಮರ್ಥ್ಗೆ ಟಿಕೆಟ್ ಸಿಕ್ಕಿರೋದು, ಅನೌನ್ಸ್ ಮಾಡಿರೋದು ಕಾಂಗ್ರೆಸ್ ಪಾಳ್ಯ ಯಾವ ರೀತಿ ಆಗಿದೆ, ಹಲವಾರು ಸಾಕಷ್ಟು ಗೊಂದಲಗಳ ನಡುವೆ ನಿಮಗೆ ಟಿಕೆಟ್ ಸಿಕ್ಕದೆ ಅನೌನ್ಸ್ ಮಾಡಿದ್ದಾರೆ. ಈಗ ನೀವು ಸ್ಪರ್ಧೆ ಮಾಡೋದಕ್ಕೆ ಅಭ್ಯರ್ಥಿ ಆಗಿದ್ದೀರಿ, ಸ್ಪರ್ಧಿಸೋದಕ್ಕೆ ಸಿದ್ಧರಿದ್ದೀರಿ. ಟಿಕೆಟ್ ಸಿಕ್ಕ ಬಗ್ಗೆ ಈಗ ರಾಜ್ ನ್ಯೂಸ್ ಜೊತೆ ಸಮರ್ಥ ಶಾಮನೂರು ಮಾತನಾಡಿದ್ದಾರೆ. ಅದೇನು ಮಾತನಾಡಿದ್ದಾರೆ ನೋಡ್ಕೊಂಡು ರಾಜ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಸಮರ್ಥ ಶಾಮನೂರು ಮಾತುಕತೆ ಆಡಿದ್ದಾರೆ. ಈ ಸಲ ಈ ಒಂದು ಪಾಳಯದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ತಮ್ಮ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಮರ್ಥ ಶಾಮನೂರು. ಏನು ಈಗ ದಾವಣಗೆರೆ ದಕ್ಷಿಣದಲ್ಲಿ ಸಮರ್ಥ ನಿಂತಿದ್ದಾರೆ ಅಭ್ಯರ್ಥಿಯಾಗಿ. ಸೊ ಇಲ್ಲಿ ಕಾಂಗ್ರೆಸ್ ಪಾಳ್ಯ ಗೆಲ್ಲತ್ತೆ, ಅದಕ್ಕೆ ತುಂಬ ವಿಶ್ವಾಸವಿದೆ ಅಂತ ಹೇಳಿ ಮಾತನಾಡಿದ್ದಾರೆ. ಹಾಗೆ ಈ ಗೊಂದಲಗಳ ನಡುವೆ ಯಾರಿಗೆ ಕೊಡಬೇಕು, ಅಲ್ಪಸಂಖ್ಯಾತರಿಗೆ ಬೇಕಾ, ಈ ಕಡೆ ಸಮರ್ಥಿಗೆ ಬೇಕಾ, ಎಲ್ಲದರ ನಡುವೆ ಗೊಂದಲಗಳ ನಡುವೆ ಆತಂಕದ ನಡುವೆ ಅಂತೂ ಇಂತೂ ಸಮರ್ಥಿಗೆ ಟಿಕೆಟ್ ಘೋಷಣೆಯನ್ನು ಮಾಡಿದ್ದಾರೆ ಕೈಪಾಳ್ಯದಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಕೂಡ ಭೇಟಿ ಆಗಿತ್ತು. ಇವರ ಒಂದು ಸಾಲು ಸಭೆಗಳ ಬಳಿಕ ಈಗ ದಾವಣಗೆರೆ ದಕ್ಷಿಣಕ್ಕೆ ಸಮರ್ಥ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಮೇಟಿ ಕುಟುಂಬ ಈಗ ತಣ್ಣಗಾಗಿ ಬಿಟ್ಟಿದೆ. ಬಿಕಾಸ್ ಏನು ಉಮಾದೇವಿ ಅವರು ಹೇಳಿದ್ರು, ಮಲ್ಲಿಕಾರ್ಜುನ್ ಅವ್ರಿಗೆ ಏನಾದರೂ ಒಂದು ವೇಳೆ ನೀವು ಟಿಕೆಟ್ ಘೋಷಣೆ ಮಾಡಿದ್ರೆ ನಾನು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಕಾಂಗ್ರೆಸ್ ಅವರು ತಲೆನೋವು ಬೇಡ ಅಂತ ಹೇಳಿ ಅವರಿಬ್ಬರನ್ನು ಕೂಡ ಕ್ಯಾನ್ಸಲ್ ಮಾಡಿ ಈಗ ಏನು ಉಮೇಶ್ ಅವ್ರಿಗೆ ಟಿಕೆಟನ್ನು ಕೊಡ್ತು. ಆದರೆ ಈಗ ದಾವಣಗೆರೆ ದಕ್ಷಿಣದಲ್ಲಿ ಕೊಟ್ಟಿರುವಂತಹ ಸಮರ್ಥ್ಗೆ ಟಿಕೆಟ್ ಅಭ್ಯರ್ಥಿಯಾಗಿ ಆಯ್ಕೆ ಆಗಿರೋದ್ರಿಂದ ಹಲವಾರು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಹಲವಾರು ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನೀವು ಅಲ್ಪಸಂಖ್ಯಾತರಿಗೆ ಕೊಡಬಹುದಾಗಿತ್ತು. ದಾವಣಗೆರೆ ದಕ್ಷಿಣ ಕಡೆ ನೀವು ಯಾಕೆ ಸಮರ್ಥಿಗೆ ಕೊಟ್ರಿ? ಒಂದು ಕಡೆ ಮಲ್ಲಿಕಾರ್ಜುನ್ ಅವರು ತಮ್ಮ ಮಗನಿಗೆ ಟಿಕೆಟ್ ಸಿಗಬೇಕು ಅಂತ ಬಹಳ ಒದ್ದಾಡಿದ್ರು, ಬಹಳ ಕಷ್ಟಪಟ್ಟರು. ಅದರಂತೆ ಈಗ ಟಿಕೆಟ್ ಸಿಕ್ಕಿದೆ. ಆದರೆ ಅಲ್ಪಸಂಖ್ಯಾತರಿಗೆ ನೀವು ಟಿಕೆಟನ್ನು ಕೊಡಬಹುದಾಗಿತ್ತು ಅಂತ ಹೇಳಿ ಒಂದು ಕಡೆ ಮುಸ್ಲಿಂ ಮುಖಂಡರಾದಂತಹ ಶಫೀವುಲ್ಲಾ ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅಲ್ಪಸಂಖ್ಯಾತರಿಗೆ ನೀವು ಕೊಟ್ಟಿಲ್ಲ ಅಂತಂದ್ಮೇಲೆ ಅಲ್ಪಸಂಖ್ಯಾತರನ್ನು ನಾವು ಯಾವ ರೀತಿ ಮತವನ್ನು ಹಾಕೋಕ್ಕಾಗತ್ತೆ? ಹಾಗಾದ್ರೆ ಅಲ್ಪಸಂಖ್ಯಾತರ ಮತಗಳು ಮತವಲ್ವಾ ಅನ್ನೋ ನಿಟ್ಟಿನಲ್ಲಿ ಶಫೀವುಲ್ಲಾ ಕೂಡ ಮಾತನಾಡಿದ್ರು. ಆದರೆ ದಾವಣಗೆರೆಯಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಆಯ್ಕೆ ಆಗಿರುವಂತಹ ಸಮರ್ಥಕ್ಕೆ ಸಂಬಂಧಪಟ್ಟಂತೆ ಈಗ ಹಲವಾರು ಟೀಕೆ, ಆಕ್ರೋಶ, ಅಸಮಾಧಾನ ಎಲ್ಲವೂ ಕೂಡ ವ್ಯಕ್ತವಾಗ್ತಾ ಇದೆ. ಅಂತೂ ಇಂತೂ ಮಲ್ಲಿಕಾರ್ಜುನ್ ಅವರು ಕೆಪಿಸಿಸಿ ಅಧ್ಯಕ್ಷರಿಂದ ತೆಗೆದುಕೊಂಡಂತಹ ಬಿ ಫಾರ್ಮ್ ಅನ್ನು ತೆಗೆದುಕೊಂಡು ದಾವಣಗೆರೆ ದಕ್ಷಿಣದತ್ತ ಮುಖ ಮಾಡಿದ್ದಾರೆ. ಅಲ್ಲಿ ಹೋಗಿ ಈಗ ನಾಮಪತ್ರ ಜೊತೆಗೆ ಬಿ ಫಾರ್ಮ್ ಜೊತೆಗೆ ನಾಮಪತ್ರವನ್ನು ಸಲ್ಲಿಸಿ ಬಿಡ್ತಾರೆ.